ನನ್ನ ಬರ್ಡೇ ವ್ಲಾಗ್ನ ನಾನು ನೆನ್ನೆನೆ ಎಂಡ್ ಮಾಡಿದ್ದೆ. ಬಟ್ ಒಬ್ರು ಸೆಲೆಬ್ರಿಟಿ ತುಂಬಾ ಬ್ಯುಸಿ ಇದ್ರು. ಸೊ ಇವತ್ತು ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ಬನ್ನಿ, ನಮ್ಮ ಮುಖನ ದರ್ಶನ ಮಾಡಿಸಿ. ಇವರು ನಮ್ಮ ಕ್ಲಾಸ್ ಅವರೇ, ಇವರು ನಮ್ಮ ಜೂನಿಯರ್ ಓಂಕಾರ, ಇವರು ಸೆಲೆಬ್ರಿಟಿ ತೇಜು, ಮೇಕಪ್ ಆರ್ಟಿಸ್ಟ್ ತೇಜಸ್ವಿನಿ. ನಾನು ಪ್ರಮೋಷನ್ ಮಾಡ್ಕೊಡಲ್ಲ. ನೋಡಿ, ಹ್ಯಾಪಿ ಬರ್ಡೇ ವ್ಲಾಗರ್. ನಿನ್ನೆ ಬರ್ಡೇಗೆ ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಖುಷಿ ಪಡೋ, ಇವಾಗಾದ್ರೂ ಮಾಡ್ತಾ ಇದೀವಲ್ಲ, ನೆನ್ನೆ ಮಾಡ್ತಿಲ್ಲ. ಹ್ಯಾಪಿ ಬರ್ಡೇ ಹೇಳಿ ಜೋರಾಗೆ. ವ್ಲಾಗರ್ ಅಲ್ಲ ಅದು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಅವಳು ತೋರ್ಸೋ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಹೇಳ್ರು ಅಂದ್ರೆ ಇವಳೊಂದು ಫೋನಲ್ಲಿ ಬಿಸಿ, ಇವಳು ಯಾರು ಅವಳು. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮಗ. ಈಗ ದಮ್ ಅಂದ್ಬಿಟ್ಯಾ. ಹ್ಯಾಪಿ ಬರ್ಡೇ. ಸ್ಪೂನ್ ಬೇಕು ಅಣ್ಣ, ಸ್ಪೂನ್ ಕೊಡಿ. ಇಲ್ಲಿ ಯಾವ್ದು ಬೇಕೆ? ಜೆಲ್ ಬೇಕಾ? ಇದಾ ಎಲ್ಲ ಇದು ಇಲ್ಲಿ ತಗೋ. ಮಾಡ್ತಿದ್ದೇನೋ, ತಿನ್ಬಿಟ್ಟು ಚೆನ್ನಾಗಿ ಹೋಗ್ಬಿಡು. ಬ್ರೋ, ನೋಡ್ಕೋ ಹೋಗಿ. ನಿಂದೆ ಕಣೆ ಕಂಟೆಂಟ್, ನಾನು ನಿಂಗೆ ಪ್ರಮೋಷನ್ ಮಾಡ್ಕೊಡಲ್ಲ. ಹ್ಯಾಪಿ ಬರ್ಡೇ ಥ್ಯಾಂಕ್ ಯು. ಯಾರಿಗೆ ಥ್ಯಾಂಕ್ ಯು ಬೋತ್ ಆಫ್ ಯು. ಏನ್ ನೀನೇನ್ ಫಾಲೋ ಮಾಡ್ಸೋದು? ಯಾರನ್ನ ಮಾಡ್ಸಿದ್ಯಾ? ಬೇಡ ಪ್ಲೀಸ್ 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 ಪ್ಲೀಸ್. ಯಾಕೆ ಜನರೇ ಪ್ಲೀಸ್? ಬೇಕಾದ್ರೆ ಇನ್ನೊಂಚೂರು ಅಷ್ಟೇ, ಜಾಸ್ತಿ ಅದು ಬೇಡ, ಅಷ್ಟು ಬೇಡ, ಬೇಡ ಅಷ್ಟು ಬೇಡ. ನೆನ್ನೆಯಿಂದ ಒಬ್ರು ಬೆಳ್ದಿಲ್ಲ. ಹ್ಯಾಪಿ ಬರ್ಡೇ ಸೀನಾ. ಕೆನ್ನೆ ತೋರ್ಸು. ಪಾ ಬಿಡೋಲ್ಲ, ಗುಳ್ಳೆ ಆಗುತ್ತೆ. ಏನಾಯ್ತು? ಹ್ಯಾಪಿ ಬರ್ಡೇ ವ್ಲಾಗರ್. ಇದು ನನ್ನ ಕನಸು. ಬೇಗ ನೆನಸು ಮಾಡ್ಕೋಬೇಕು ನಾನು. ನಾನೇ ಐಡಿಯಾ ಮಾಡಿದ್ದು. ಏನ್ ಐಡಿಯಾ ಮಾಡಿದೆ? ಹಾಕ್ಸ್ಬೇಕಂತ. ಅಲ್ಲ, ನೆನ್ನೆನೂ ಅವ್ರು ಅದನ್ನ ಹಾಕ್ತಿದ್ದು. ನೆನ್ನೆನೂ ಅವ್ರು ಅದನ್ನ ಹಾಕ್ತಿದ್ದು. ಇವತ್ತು ಇವ್ರು ಇದನ್ನೇ ವ್ಲಾಗರ್ ಅಂತ ಹಾಕಿದ್ದಾರೆ. ಬರೀ ಇಂಥದ್ಯಾ? ಏನ್ ಮಾಡಕ್ಕಾಗಲ್ಲ. ಶೋಕಿಲಾಲ. ಅಯ್ಯ, ನಾನು ಏನ್ ಶೋಕಿ ಮಾಡ್ತೀನಿ? ಯಾವ್ದು? ಹೇಳ್ಬೇಡ್ರಿ. ಏನಿದು? ದಾರ ಏನೋ ಇದೆ, ಗೊಂಬೆ ಸ್ಟೈಲ್. ಇದು ಸ್ಟೈಲ್ ಅಂತಾರೆ ಇದನ್ನ. ಇವೆಲ್ಲ ಜಾತ್ರೆ ಬನ್ನಿ, ಒಂದ್ ವಿಷಯ ಹೇಳ್ತೀನಿ. ಬನ್ನಿ ಇಲ್ಲಿ. ಬೈಲ್ ಒಂದ್ ನಿಮಿಷ. ಜಾತ್ರೆ ಅಂದ್ರ ನಿಮ್ಗೊಂದ್ ವಿಷಯ ಗೊತ್ತಾ? ಜಾತ್ರೆ ಬಗ್ಗೆ ಜಾತ್ರೆ ಇರೋ ಕಡೆನೆ ಜಾಸ್ತಿ ಜನ ಸೇರೋದು. ಸೊ ಹೇಗಿದೆ ಗೆಟಪ್? ಚೆನ್ನಾಗಿಲ್ವಾ? ಇದು ತೇಜು ದುಡ್ಡು ಕೊಡ್ತಾಳ, ನೀಗ ಇಟ್ಕೊಂಡು ಹೋಗ್ಬೇಕು ನಾನು. ತೇಜು ದುಡ್ಡು ಕೊಡ್ತಾರೆ, ಇಟ್ಕೊಂಡು ಹೋಗ್ತೀನಿ ಇಲ್ಲಿಂದ. ಬಡ್ಡಿ ಮಕ್ಳು ಬರ್ಡೇ ಮಾಡ್ತೀನಿ ಅಂತ ಕರ್ಸ್ಬಿಟ್ಟು ಆ ಕಡೆ ಈ ಕಡೆ ಅರ್ಶನ ಇಟ್ಟಂಗೆ ಕೇಕ್ ಇಟ್ಬಿಟ್ಟವ್ರೆ. ಬಡ್ಡಿ ಮಕ್ಳು ಕೇಕ್ ಕಟ್ ಮಾಡ್ತೀನಿ ಅಂತ ಕರ್ಸ್ಬಿಟ್ಟು ಅರ್ಶನ ಇಟ್ಟಂಗೆ ಆ ಕಡೆ ಈ ಕಡೆ ಕೇಕ್ ಇಟ್ಬಿಟ್ಟವ್ರೆ ಅಂದೆ. ಬೇಡ ಬಿಡ, ಇನ್ನ ಬಡಿತಾರೆ. ಟಿಶ್ಯೂ ಪೇಪರ್ ಇಳಿಸ್ಕೊಳ್ಳೋದು ಅಣ್ಣ ಹತ್ರ. ಏನ್ ಬಳಿದ ಮತ್ತೆ? ಯಾರು ಇವನು? ಕೈ ತೇವಾಗಿದೆ. ಥ್ಯಾಂಕ್ ಯು. ಲಾಗೆ ಇವನು. ನೀನ್ಯಾರೋ? ನಿನ್ ಜೂನಿಯರ್ ತಮ್ಮ. ವಾವ್, ತೇಜು ನನ್ಗೋಸ್ಕರ ಗಿಫ್ಟ್ ತಂದೋಳೆ. ತಂದಾಳೆ. ತೋರ್ಸ, ಏನಿದು ಗಿಫ್ಟ್? ಫಸ್ಟ್ ಟೈಮ್ ಅಂತಿದ್ದೀನಿ. ಬರ್ಡೇಗೆ ಇದೆ ಫಸ್ಟ್ ಗಿಫ್ಟ್ ಈ ವರ್ಷ. ಯಾರು ಕೊಟ್ಟಿಲ್ಲ ಕಣೆ, ಒಬ್ರು ಗಿಫ್ಟ್ ಕೊಟ್ಟಿಲ್ಲ. ಕೊಡಬಾರ್ದು ಅನ್ಕೊಂಡಿದ್ದೆ, ಆದ್ರೂ ಹೋಗ್ಲಿ ಪಾಪ ಅಂತ ತಗೊಬಂದೆ. ಏನೋ ತುಂಬಾ ದೊಡ್ಡದಾಗಿದೆ. ಓಪನ್ ಮಾಡ, ನಿನ್ ಕೈಯಾರ ನೀನೇ ಓಪನ್ ಮಾಡು. ಉಲ್ಟಾ ಮಾಡೆ.
ಗಿಫ್ಟ್ ಗಿಫ್ಟ್ ಏನ್ ತಂದಿದ್ದೆ ತೇಜು ಹೇಳ್ಬಿಡು. ಏನೋ ಗಣೇಶನೋ ಗೌರಿನೋ ಅಂತದೇನೋ. ತೇಜು ಗಣೇಶನ ಗೌರಿನ ಏನಾರು ತಂದಿದ್ದೇನೆ. ಈ ವರ್ಷ ಫಸ್ಟ್ ಗಿಫ್ಟ್ ಅಪ್ಪ. ಅಲ್ಲ ಅದು ಈ ವರ್ಷ ಯಾರು ಗಿಫ್ಟ್ ಕೊಟ್ಟಿಲ್ಲ ಕಣ್ರೋ. ತೇಜುನೇ ಫಸ್ಟ್ ಗಿಫ್ಟ್ ಕೊಡ್ತಾ ಇರೋದು. ಓಪನ್ ಮಾಡಿದಿ ಕೀಳ್ ಬಾಯ್ಲಿ ಮೇಲಿಲ್ಲ. ಹಿಂಗ್ ಸುತ್ಕೊಂಡ್ ಬಂದೋಳಂದ್ರೆ ಇದೇನೋ ಡಬ್ಬ ಇದೆ. ಕಪ್ಪು ಕಾಫಿ ಕುಡಿಯೋ ಮಗ್ಗು ಅಲ್ವಾ? ನಿಂಗೂ ಗೊತ್ತಿಲ್ವಾ? ನೀನ್ ಎಲ್ ಸಿಗ್ದೆ ತಮ್ಮ ಇವಳಿಗೆ? ಫೋನ್ ಹಾಕಂದ ಬಾರೋ ಅಂತ. ಹಾ ಬಿಟ್ ಬಂದ. ಈಗ ನಮ್ಮ ಅಕ್ಕ ಇಲ್ಲೇ? ನಮ್ಮ ಅಕ್ಕ ಬಿಡಪ್ಪ, ನಾನು ನೋಡಿದ್ರೆ ಹೊಡೈತಾಳೆ. ಏನೇನೋ ತುಂಬಾ ಪ್ಯಾಕಿಂಗ್ ಇದೆಯಪ್ಪ, ಗೊತ್ತಿಲ್ಲ. ತೇಜು ಏನು ಮತ್ತೆ ಇದ್ರೊಳಗಡೆ ಇನ್ನೊಂದು ತೇಜು ಗೋಲ್ಡ್ ಗಿಲ್ಡ್ ಡೈಮಂಡ್ ಗಿಮೆಂಡ್ ಏನೋ ಗಿಫ್ಟ್ ಕೊಟ್ಟಿದ್ಯಾ? ತೇಜು ಏನೋ ಗೋಲ್ಡ್ ನನ್ನ ಹತ್ರ ಐತೆ ರಿಂಗ್ ಲೈಟ್ ಅಲ್ಲ. ಅದೇ ಕಣೆ ಅದನ್ನ ನೋಡು. ಓಹ್ ಪ್ಲೀಸ್ ಬಿ ಕ್ವೈಟ್. ದೇವ್ರ ತೋರಿಸ್ತೀನಿ. ತೋರಿಸ್ತೀನಿ. ದೇವ್ರು ಅಂತ ಹೇಳಿಲ್ವ ಅವಾಗ್ಲೇನೆ? ಗಣೇಶ ಗೌರಿ ಅಲ್ಲ, ಅವ್ರ ಅಪ್ಪ. ಇದು ಗಣೇಶ ಗೌರಿ ಅಲ್ಲ, ಅವ್ರ ಅಪ್ಪ. ಇದು ಶಿವ. ಓ ತೇಜು ಬಾ, ಕಾಲಿಗೆಲ್ಲ ಬಿಡ್ಬೇಡ, ಕಾಲಿಗೆಲ್ಲ ಬಿಡ್ಬೇಡ. ತೇಜಸ್ವಿನಿ ಶ್ರೀರಾಮಯ್ಯ ಅವರು ನಮ್ಗೆ ಗಣೇಶನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರ ಅಪ್ಪನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ವರ್ಷದ ಮೊದಲನೇ ಗಿಫ್ಟ್ ಇವ್ರು ಕೊಟ್ಟಿರೋದು ನಮ್ಗೆ. ತುಂಬಾ ಒಳ್ಳೆ ಗಿಫ್ಟ್ ಅಂತ, ತುಂಬಾ ಒಳ್ಳೆ ಗಿಫ್ಟ್ ಅಂತ ನೀವು ಉದ್ದಾರ ಆಗ್ಲಿ ಅಂದ್ಬಿಟ್ಟು ನಾನೇನು ಗೋಲ್ಡ್ ಚೈನ್, ಗೋಲ್ಡ್ ಚೈನ್ ಏನೋ ಕೊಡ್ತಾಳೆ ಅನ್ಕೊಂಡಿದ್ದೆ. ಇಲ್ಲಿ ಅದ್ರ ನನ್ನ ರೂಮಲ್ಲಿ ಇಟ್ಕೋತೀನಿ ತಗೊಂಡೋಗಿ. ಬೇರೆ ಒಳ್ಳೆ ಬುದ್ಧಿ ಕೊಡ್ಲಿ. ಥ್ಯಾಂಕ್ ಯು ತೇಜಸ್ವಿ. ಲೈಫ್ ಅಲ್ಲಿ ಇನ್ನು ಮುಂದೆ ಬರ್ಲಿ, ನಿಂಗೆ ಜಾಸ್ತಿ ಫಾಲೋವರ್ಸ್ ಆಗ್ಲಿ. ಅವರಿಂದ ನನ್ಗೂ ಯೂಸ್ ಆಗುತ್ತೆ ಸ್ವಲ್ಪ. ಅವರಿಂದ ನನ್ಗೂ ಯೂಸ್ ಆಗುತ್ತೆ, ನಾನು ಸ್ವಲ್ಪ ಪ್ರಮೋಷನ್ ಮಾಡ್ಕೋಬಹುದು. ಬೇಗ ಒಂದ್ ಹುಡುಗಿ ಸಿಗ್ಲಿ, ಫಸ್ಟ್ ಹುಡುಗಿ ಸಿಗ್ಲಿ. ಈ ಮಕ್ಕಳ ಹೋದವ್ರೆಲ್ಲ ಹುಡುಗಿರ್ದೆ ಚಿಂತೆ ಕೊಂಡ್ರು, ನನ್ ಬಗ್ಗೆ ಯಾರು ಕೇಳ್ಬೇಡ್ರಿ, ಎಲ್ಲ ಹುಡುಗಿರ್ ಬಗ್ಗೆನೇ ಕೇಳ್ರಿ. ತೇಜು ಅವರು ಮತ್ತು ಓಂಕಾರ ಅವರು ನಮ್ಮ ಬರ್ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ತೇಜು ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆ ಟೈಮ್ ಕೊಟ್ಟು ಬಂದಿರೋದಕ್ಕೆ ಅಲ್ಲಿಂದ ಇಲ್ಲಿಗೆ. ನನ್ನ ಫ್ರೆಂಡ್ ಉದ್ದಾರ ಆಗ್ಬೇಕು, ಅವನು ಉದ್ದಾರ ಆದ್ರೆ ನಾನು ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ನಾನು ಹೇಳಿಲ್ವಾ, ಜನ ಲಾಭ ಇಲ್ಲದೆ ಯಾವ ಕೆಲ್ಸಾನು ಮಾಡಲ್ಲ. ಲಾಭ ಇಲ್ಲದೆ ಒಬ್ರು ₹1 ಕೆಲಸನೂ ಮಾಡಲ್ಲ. ಇವ್ರಿಗೆಲ್ಲ ಕೆಲ್ಸ ಆಗ್ಬೇಕು ನನ್ನಿಂದ. ಅವೇನೆ ಇಲ್ಲ, ನೀನು ಮುಂದೆ ಬಾ ಮಗನೇ, ಮುಂದೆ ಬಾ. ನೀನ್ ಮುಂದೆ ಬಾ, ನಾನು ನಿನ್ನಿಂದ ನಡ್ಕೊಂಡ್ಬಿಡ್ತೀನಿ. ನಾನು ನಿನ್ನಿಂದ ನಡ್ಕೊಬರಲ್ಲ, ನೀನು ಮುಂದಕ್ಕೆ ಹೋಗ್ಬಿಟ್ಟಿರ, ಆಮೇಲೆ ನಡ್ಕೊಬರ್ತೀನಿ. ಹಿಂಗೇನಾರು ಆಗ್ಬೇಕೇನಪ್ಪ? ಏನು ಬೇಡ, ನೋಟ್ಸ್ ಗಿಟ್ಸ್ ಎಲ್ಲ ಕೇಳ್ಬೇಡ, ಆಮೇಲೆ ಫೋನ್ ಹಾಕ್ಬಿಡ. ನನ್ನ ಪೇಜ್ ನ ಫಾಲೋ ಮಾಡಿ, ಓಂಕಾರ್ ಜೈನ್. ಓಂಕಾರ್ ಜೈನ್ ಇನ್ಸ್ಟಾ ಅಕೌಂಟ್. ನೀನ್ ಏನ್ ಮಾಡ್ತೀಯ ಅಂತದಲ್ಲಿ? ಏನೋ ಒಂದ್ ಮಾಡ್ತೀನಿ. ನಂದು ಮೇಕಪ್ ಆರ್ಟಿಸ್ಟ್ ಪೇಜ್ ಇದೆ, ಮೇಕ್ ಓವರ್ ಪೇಜ್ ಅಂತ ಫಾಲೋ ಮಾಡಿ. ನಿಮ್ಗೆ ನನ್ನ ಯೂಟ್ಯೂಬ್ ಇವನ್ ಅಕೌಂಟ್ ನ ಫಾಲೋ ಮಾಡ್ಬಿಡಿ, ಲೈಕ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಬಿಡಿ ಯೂಟ್ಯೂಬ್ ಅಲ್ಲಿ. ಸಬ್ಸ್ಕ್ರೈಬ್ ಕರೆಕ್ಟ್ ಆಗಿ ಹೇಳಿ. ಓಕೆ, ನಿಮ್ಗೆ ಜನರೇ, ಇನ್ ಮುಂದೆ ಇವನ್ ಅಕೌಂಟ್ ನ ಯಾರು ಫಾಲೋ ಮಾಡಬೇಡಿ, ಯೂಟ್ಯೂಬ್ ಅಲ್ಲಿ ಇವ್ರ ಮಾತನ್ನ ಯಾರು ಕೇಳಕ್ ಹೋಗ್ಬೇಡಿ. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಜನರೇ, ನೋಡಿ ಜನರೇ, ಹೆಲ್ಪ್ ಮಾಡಿ. ನಂದು ಮೇಕ್ ಓವರ್ ಬೈ ತೇಜು ಅಂತ ಪೇಜ್ ಇದೆ, ನಾನು ಫಾಲೋ ಮಾಡ್ಬಿಡಿ. ಎಲ್ಲ ಬಿಟ್ಟಿ ಪ್ರಮೋಷನ್ ಅಂದ್ರೆ ಬಂದ್ ಪೋಸ್ಟ್ ಕೊಡ್ತೀರಾ ಅಂತಾರಲ್ಲ, ಚೆನ್ನಾಗಿದ್ದೀರಾ. ಓಕೆ, ಮತ್ತೆ ಇನ್ನೇನಾದ್ರು ಹೋಗ್ಬೇಕಾ ನೆಕ್ಸ್ಟ್? ಏನಿಲ್ವಾ? ಓಕೆ, ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ನಲ್ಲಿ. ಪಾರ್ಟಿ ಕೊಡ್ಸಿಲ್ಲ, ಏನ್ ಬೇಕಾ ಗೊತ್ತಿಲ್ಲ, ಸೊ ಪಾರ್ಟಿ ಕೊಡ್ತೀನಿ. ಓಕೆ, ಹಂಗಿದ್ರೆ ಈಗ ಕರ್ಕೊಂಡು ಹೋಗ್ತೀನಿ, ಎಲ್ಲಾರು ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಲೊಕೇಶನ್, ನೆಕ್ಸ್ಟ್ ಲೊಕೇಶನ್ ತಿನ್ನಪ್ಪ ಸಾಕಾ? ಚೆನ್ನಾಗಿದೆ ಕೇಕು. ಅದು ಬಿಡು, ಅದು ವಿಷಯ. ನಿನ್ನೆನು ಬಂದಿದ್ದ, ಇವತ್ತು ಬಂದಿದ್ದಾನೆ, ನಾಳೆನೂ ಬರ್ತಾನೆ, ಯಾವಾಗ್ಲೂ ಬರ್ತಾ ಇರ್ತಾನೆ. ಅಣ್ಣ ನೋಡಿ ಒಂದ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದಾನ ಈಗ. ನೋಡಿ, ಯಾರು ಫೋನ್ ಪೇ ಮಾಡಕ್ ಹೋಗ್ಬಿಡಿ, ಕ್ಯಾಶ್ ಕೊಡಿ. ಇವಳ ತರ ಆನ್ಲೈನ್ ಅಲ್ಲೇ ಪೇ ಮಾಡಿ, ಫೋನ್ ಪೇ ಬೇಡ. ಆನ್ಲೈನ್ ಅಲ್ಲ, ಫೋನ್ ನಲ್ಲೇ ಪೇ ಮಾಡಿ, ಫೋನ್ ಪೇ ಅಲ್ಲಿ ಬೇಡ.
ಫೋನ್ ಅಲ್ಲೇ ಪೇ ಮಾಡಿ, ಫೋನ್ ಪೇ ಅಲ್ಲಿ ಬೇಡ. ಅಷ್ಟೇ. ಎಸ್ ತೇಜು, ಗಿಫ್ಟ್ ಕೊಟ್ಟಿದ್ದೆ, ನಿನ್ಗೆ ಏನ್ ಬೇಕು ಹೇಳು ಈಗ, ನಾನು ಕೊಡ್ಸ್ತೀನಿ. ಐಸ್ ಕ್ರೀಮ್ ಅಷ್ಟೇ. ಕರೆಕ್ಟ್. ನನಗೆ ಈ ವೆದರ್ಗೆ ಐಸ್ ಕ್ರೀಮ್ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈ ವೆದರ್ ಐಸ್ ಕ್ರೀಮ್ ತಿನ್ಬೇಕಾ? ಶಬಾಷ್. ಬಿರಿಯಾನಿ ನಿಂಗ್ ಬಿರಿಯಾನಿ. ನೀನು ಕಣ ನಿಜ ಜೂನಿಯರ್ ಅಂದ್ರೆ. ಬಿರಿಯಾನಿ ಕಾಲೇಜ್ ಬಿಟ್ಟೋದ್ಮೇಲೆ ನೀನು ಜೂನಿಯರ್ ಕೇಕ್ ಕಟ್ ಮಾಡ್ತಾ ಸೀನಿಯರ್ಸ್ ನ ಅಯ್ಯೋ ಸೀನಿಯರ್ಸ್. ನನ್ ಮಗ ಅವ್ಳು ಬಂದಿರೋದಕ್ಕೆ ಬಂದಿರೋದು. ಎಲ್ಲ ಮುಚ್ಚಿನ ಅಂತ ಹೇಳ್ತಾರೆ. ನೋಡ್ರಿ, ಇದ್ರೆ ಇಂತ ನನ್ ಮಕ್ಳು ಇರ್ಬೇಕು. ಹೆಂಗೋ ಖರ್ಚು ಕಮ್ಮಿ, ಇವರೆಲ್ಲ ಇಂಥವ್ರೆಲ್ಲ ಇದ್ರೆ 20 ರೂಪಾಯಿ ಐಸ್ ಕ್ರೀಮ್ ಕೊಡ್ಸಿದ್ರೆ ಸುಮ್ನೆ ಮನೆ ಹೋಗ್ತಿರ್ ತಿನ್ಕೊಂಡು. ಎಸ್, ಕೊನೆಗೂನು ಏನು ಒಂದ್ ಕಿಂಡರ್ ಜಾಯ್ ತಗೊಂಡಿದ್ದಾರೆ ಇವರು, ಮತ್ತೆ ಒಂದ್ ಐಸ್ ಕ್ರೀಮು, ಅವನೊಂದ್ ಐಸ್ ಕ್ರೀಮು. ಸದ್ಯಕ್ಕೆ ಇಷ್ಟಕ್ಕೆ ಮುಗ್ಸಾಕಿದ್ರಪ್ಪ. ನಾವು ಜಾಸ್ತಿ ಖರ್ಚು ಮಾಡ್ಸಲ್ಲ, ನನ್ನ ಫ್ರೆಂಡ್ಸ್ ಸ್ವಲ್ಪ ಬೆಳಿಲಿ, ಬೆಳ್ದಾದ್ಮೇಲೆ ಖರ್ಚು ಮಾಡ್ಸಲ್ಲ. ತಲೆಗೆ ಹಾಕೊಳ್ಳ. ಓಕೆ, ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಬಾಯ್.